ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಸಂಘರ್ಷ ತಾರಕಕ್ಕೇರ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಹನುಮಂತು ಇದ್ದಾರೆ. ಹಾಗೆಯೇ ನಮ್ಮ ಇನ್ನೋರ್ವ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್ ಟು ಯು ಬೋತ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮ ಹತ್ರ ಬಂದು ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ಮೊದಲನೇ ಸುದ್ದಿ ನೋಡ್ತಾ ಇದ್ವಿ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು. ಇವತ್ತು ಕರ್ನಾಟಕ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಬೇಕು. 11 ಗಂಟೆಗೆ ಅಧಿವೇಶನ ಆರಂಭ ಆಗಬೇಕು. ಆದರೆ ಭಾಷಣ ಬ್ಯಾಟಲ್ ಗರಿಗೆದರಿದೆ. ಕೇಂದ್ರದ ಜಿ ಬಿಲ್ ಏನಿದೆ, ಆ ಬಿಲ್ ಕುರಿತಾಗಿ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಅಧಿವೇಶನದಲ್ಲಿ ಖಂಡನಾ ನಿರ್ಣಯ, ಕೇಂದ್ರದ ಮಸೂದೆಗಳಿಗೆ ಖಂಡನಾ ನಿರ್ಣಯವೇ ಅತ್ಯಂತ ಪ್ರಮುಖವಾಗಿದೆ. ಆ ವಿಚಾರಗಳನ್ನ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಉದ್ಘಾಟನಾ ಭಾಷಣ ಏನಿರುತ್ತೆ ಆ ಭಾಷಣದಲ್ಲಿ ಸೇರಿಸಲಾಗಿದೆ. ಅದನ್ನ ಓದೋದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ತಮಿಳುನಾಡು ಮಾದರಿಯ ತಿಕ್ಕಾಟ ರಾಜಭವನ ಹಾಗೂ ಸರ್ಕಾರದ ನಡುವೆ ಶುರುವಾಗಿದೆ. 11 ಪ್ಯಾರಾಗಳನ್ನ ತೆಗೆದು ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಕ್ಷಣದವರೆಗೂ ನಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಏನೇನಿರುತ್ತೆ ಹಾಗಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ? ಕೇಂದ್ರದ ಮಸೂದೆಯ ವಿರೋಧವಾಗಿ ಸಾಕಷ್ಟು ಅಂಶಗಳನ್ನ ಸೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಮನ್ರೇಗಾವನ್ನ ರದ್ದುಪಡಿಸಿರ್ತಕ್ಕಂಥ ಜಿ ಮಸೂದೆಯ ಕುರಿತಾಗಿ ಸಾಕಷ್ಟು ಆಕ್ಷೇಪಾರ್ಹ ಸಂಗತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ರಾಜ್ಯಪಾಲರ ಪ್ರಕಾರ ರಾಜ್ಯಪಾಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ, ಇದನ್ನ ಓದೋದಕ್ಕೆ. ಹಾಗಾಗಿ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ಬದಲಾಯಿಸಿ ಅಂತ. ಅದನ್ನ ಬದಲಾಯಿಸೋದಕ್ಕೆ ಸರ್ಕಾರ ತಯಾರಿಲ್ಲ. ಈಗ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಒಂದು ರೀತಿಯ ಸಂವಿಧಾನ ಸಂಘರ್ಷ ಉಂಟಾಗಿದೆ ಅಂತ ಹೇಳಬಹುದು. ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈಗ 11 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಬರ್ತಾರಾ, ಭಾಷಣ ಮಾಡ್ತಾರಾ? ಭಾಷಣ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ರಾಜ್ಯಪಾಲರು. ಆದರೆ ಈ 11 ಪ್ಯಾರಾಗಳನ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ತಮಿಳುನಾಡು ಕೇರಳ ಮಾದರಿಯಲ್ಲಿ ಏನು ತಿಕ್ಕಾಟ ನಡೀತಾ ಇತ್ತು, ಆ ಥರದ ರಾಜಭವನ ವರ್ಸಸ್ ಸರ್ಕಾರ ತಿಕ್ಕಾಟ ಕರ್ನಾಟಕದಲ್ಲೂ ಶುರುವಾಗಿದೆ. ಆಲ್ರೈಟ್, ಇನ್ನಷ್ಟು ಈ ಕುರಿತಾಗಿ ಸುದ್ದಿಗಳನ್ನ ಕೊಡೋದಕ್ಕೆ ವಿಧಾನಸೌಧದ ಬಳಿಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ರೆಡಿ ಇದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ರಾಜ್ಯದಲ್ಲಿ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವಿನ ಸಮರ ಒಂದು ಸ್ವರೂಪವನ್ನು ಪಡ್ಕೊಂಡಿದೆ. ವಿಧಾನಮಂಡಲದ ಭಾಷಣವನ್ನ, ಅದರಲ್ಲಿ ಕೆಲವು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಇವರು ಆಕ್ಷೇಪಾರ್ಹವಾಗಿ ಬಳಸಿರೋದ್ರಿಂದಾಗಿ ಅಂಥ ಭಾಷಣವನ್ನ ನಾನು ಓದೋದಿಲ್ಲ ಅಂತೇಳಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ಸಲಹೆಯನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಆ ಮೂಲಕ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಜೋರಾಗ್ತಾ ಇದೆ. ಕೇರಳ ಮತ್ತು ತಮಿಳುನಾಡಿನ ರೀತಿಯಲ್ಲಿ ಇದು ಸಾಗ್ದಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲ್ವಾ ಗವರ್ನರ್? ರಾಜ್ಯದಲ್ಲಿ ಸರ್ಕಾರ ಹಾಗೂ ಗವರ್ನರ್ ನಡುವೆ ಮತ್ತೆ ಸಮರ ಶುರುವಾಗಿದೆ. ಜಂಟಿ ಅಧಿವೇಶನದಲ್ಲಿ ಭಾಷಣಕ್ಕೆ ರಾಜ್ಯಪಾಲ ಗೆಹ್ಲೋಟ್ ನಿರಾಕರಿಸಿದ್ದಾರೆ. ವಿ ರಾಮ್ಜಿ ಕಾಯ್ದೆಯನ್ನು ತಂದಿರುವುದನ್ನು ವಿರೋಧಿಸಿ ಖಂಡನಾ ನಿರ್ಣಯ ಕೈಗೊಳ್ಳಲು ವಿಶೇಷ ಅಧಿವೇಶನ ನಡೆಸಲು ಸರ್ಕಾರ ಉದ್ದೇಶವನ್ನು ಹೊಂದಿತ್ತು. ಆದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ.
ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಗವರ್ನರ್ ಭಾಷಣ ಮಾಡಲು ನಿರಾಕರಿಸ್ತಾ ಇದ್ದಂತೆ ಸರ್ಕಾರದ ನಿಯೋಗ ಲೋಕಭವನಕ್ಕೆ ಭೇಟಿ ನೀಡಿತು. ರಾಜ್ಯಪಾಲರನ್ನ ಮನವೊಲಿಕೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ಕಸರತ್ತು ನಡೆಸಿತು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ರಾಜ್ಯಪಾಲರ ಸಲಹೆ ತಿರಸ್ಕರಿಸಿದ ಸಿದ್ದರಾಮಯ್ಯ. ಭಾಷಣದಲ್ಲಿ 11 ಪಾಯಿಂಟ್ ತೆಗೆಯುವಂತೆ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆ ನೀಡಿದ್ರು. ರಾಜ್ಯಪಾಲ ಗೆಹ್ಲೋಟ್ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯ ತಿರಸ್ಕರಿಸಿದ್ದಾರೆ. ಗವರ್ನರ್ ಸಲಹೆಯನ್ನ ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಸಿಎಂ ಸಂದೇಶವನ್ನ ರಾಜ್ಯಪಾಲರಿಗೆ ತಿಳಿಸಿದ್ದಾರೆ. ಎರಡನೇ ಬಾರಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಅವ್ರ ಹತ್ರ ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂತದ್ದನ್ನ ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದೇನೆ. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂತ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವರಿಗೆ ಗಣನೆಗೆ ತಂದಿದ್ದೀವಿ. 11 ಪ್ಯಾರಾದಲ್ಲಿನ 7 ಅಂಶಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರ ತೀರ್ಮಾನಿಸಿದ್ದಾರೆ. ಇಂದು ನಡೆಯಲಿರುವಂತಹ ಅಧಿವೇಶನಕ್ಕೆ ರಾಜ್ಯಪಾಲರು ಆಗಮಿಸುವ ಸಾಧ್ಯತೆ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿದೆ. ಆದರೆ ತಮಿಳುನಾಡು, ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತಾ ಇಲ್ವಾ? ಅಥವಾ ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಎಲ್ಲಾ ಭಾಷಣವನ್ನೂ ಕೂಡ ಓದ್ತಾರಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಿ ಇದಕ್ಕೆ ಕೇಂದ್ರದ ಇದೊಂದು ಯೋಜನೆಗೆ ಈಗ ರಾಜ್ಯ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದ ನಿಲುವೇನು ಅನ್ನೋದನ್ನ ರಾಜ್ಯಪಾಲರಿಗೆ ಭಾಷಣವನ್ನ ನೀಡಿ ಆ ಮೂಲಕ ತಿಳಿಸೋದಕ್ಕೆ ಹೊರಟಿದೆ. ರಾಜ್ಯಪಾಲರು ಇದರಲ್ಲಿರುವಂತ 11 ಅಂಶಗಳ ಪ್ಯಾರಾವನ್ನ ನಾನು ಓದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಇದೆ ಎನ್ನಲಾದ ಆಕ್ಷೇಪಿತ ಅಂಶಗಳ್ಯಾವ್ದು, ಏನು ಮೂಲಗಳ ಮಾಹಿತಿಯ ಅನ್ವಯ ರಾಜ್ಯಪಾಲರ ಭಾಷಣದಲ್ಲಿ ಇರೋದು ಏನು? ಹಾಗಾದ್ರೆ ಅದ್ಯಾವೆಲ್ಲ ಅಂಶಗಳಿಗೆ ರಾಜ್ಯಪಾಲರು ವಿರೋಧ ಮಾಡ್ತಾ ಇದ್ದಾರೆ? ರಾಜ್ಯಪಾಲರು ವಿರೋಧಿಸ್ತಾ ಇರುವ 11 ಅಂಶದಲ್ಲಿ ಏನಿದೆ? ಮೂಲಗಳ ಪ್ರಕಾರ ಆ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆಯಾ? ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಕೇಂದ್ರದ ಜಿ ಬಿಲ್ ಅನ್ನ ಸರ್ಕಾರ ಪ್ರಬಲವಾಗಿ ವಿರೋಧಿಸಲಿದೆ. ಜಿ ತಕ್ಷಣ ರದ್ದುಪಡಿಸಬೇಕು ಅನ್ನೋದು ಇವ್ರ ವಿಚಾರ ಆಗಿದೆ. ಮನ್ರೇಗಾ ಮರುಜಾರಿ ಮಾಡಬೇಕು, ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ನಿರಸನಗೊಳಿಸಿದೆ ಅನ್ನೋದು ಇವ್ರ ವಿಚಾರ. ಕೇಂದ್ರ ಸರ್ಕಾರ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಿದೆ ಅನ್ನೋದು ಇವರ ಮಾತಾಗಿದೆ. ಬಡವರ ಉದ್ಯೋಗದ ಹಕ್ಕನ್ನು ಕಿತ್ತುಕೊಂಡಿದೆ ಅನ್ನೋದು ಇಲ್ಲಿ ರಾಜ್ಯ ಸರ್ಕಾರದ ನಿಲುವು. ಕೃಷಿ ಕಾರ್ಮಿಕರು, ಸಣ್ಣ ಅತಿ ಸಣ್ಣ ರೈತರ ಉದ್ಯೋಗ ಹಕ್ಕು ಕಿತ್ಕೊಂಡಿದೆ. ಪಂಚಾಯಿತಿಗಳ ಅಧಿಕಾರವನ್ನು ಕಿತ್ಕೊಂಡಿದೆ. ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿದೆ. ಗ್ರಾಮ ಪಂಚಾಯಿತಿಗಳ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ನಿಲುವು ಪ್ರಜಾಸತ್ತಾತ್ಮಕ ವಿರೋಧಿ ನಾಗರಿಕ ಬೇಡಿಕೆಗಳನ್ನು ನಿರ್ಲಕ್ಷಿಸಿದಂತಿದೆ. ರಾಷ್ಟ್ರದ ಹಿತಾಸಕ್ತಿ ವಿನಾಶದ ಅಂಚಿಗೆ ತಳ್ಳುವಂತಿದೆ. ಬಂಡವಾಳಶಾಹಿಗಳ ಹಿತಾಸಕ್ತಿ ಕಾಪಾಡುವ ಉದ್ದೇಶ ಕೇಂದ್ರ ಹೊಂದಿದೆ. ಗ್ರಾಮೀಣ ಹಿತಾಸಕ್ತಿಗಳನ್ನು ಗಾಳಿಗೆ ತೂರಲಾಗಿದೆ. ಸ್ಥಳೀಯವಾಗಿ ಉದ್ಯೋಗ ಕೊಡುವ ಉದ್ದೇಶ ಕೈಬಿಡಲಾಗಿದೆ. ಪ್ರಗತಿ ವಿರೋಧಿ ಕ್ರಮವನ್ನು ನಮ್ಮ ಸರ್ಕಾರ ವಿರೋಧ ಮಾಡುತ್ತೆ ಅನ್ನೋದನ್ನ ರಾಜ್ಯಪಾಲರ ಬಾಯಿಯಿಂದ ಹೇಳಿಸಬೇಕು ಅನ್ನುವಂಥ ರಾಜ್ಯ ಸರ್ಕಾರದ ಇದೊಂದು ತೀರ್ಮಾನಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಈಗ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ತಿಕ್ಕಾಟ ಆರಂಭ ಆಗಿರೋದು. ಕೇರಳದಲ್ಲಿ ರಾಜ್ಯಪಾಲರು ಇಂಥ ವಿಚಾರಗಳು ಪ್ರಸ್ತಾಪ ಆದಾಗ ಅದನ್ನು ಅವರು ಹೇಳಲಿಲ್ಲ. ಆ ಮಾತುಗಳನ್ನು, ಆ ಪ್ಯಾರಾಗಳನ್ನು ಅವರು ಕಡಿತಗೊಳಿಸಿದ್ರು. ಕೇರಳದಲ್ಲೂ ಇದೇ ರೀತಿಯಾಗಿತ್ತು. ತಮಿಳುನಾಡಲ್ಲೂ ಕೂಡ ಹೀಗೆ ಆಗಿತ್ತು. ಈಗ ಕರ್ನಾಟಕದ ಸರದಿ, ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಒಂದು ಸಂದರ್ಭ ಈಗ ಸೃಷ್ಟಿಯಾದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ರಾಜ್ಯಪಾಲರು ಏನು ಮಾಡ್ತಾರೆ ಇವತ್ತು ಅನ್ನೋದು ವರ್ಷದ ಮೊದಲ ವಿಧಾನಮಂಡಲದ ಅಧಿವೇಶನ ಇದು. ಹೀಗಾಗಿ ಯಾವ ತೀರ್ಮಾನಕ್ಕೆ ಬರ್ತಾರೆ, ಇದು ಮುಂದೆ ಯಾವ ರೀತಿಯ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರೋದ್ರಿಂದಾಗಿ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂಥ ಈ ಕಾಯ್ದೆಯನ್ನ ನಾನು ಹೇಳಲಿ, ಅದು ಸಂವಿಧಾನ ಬಾಹಿರವಾಗುತ್ತೆ ಅನ್ನೋದು ಕೂಡ ಇಲ್ಲಿ ರಾಜ್ಯಪಾಲರ ನಿಲುವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ನಾವು ಅದನ್ನು ಬದಲಿಸೋದಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಹೇಳ್ತಾ ಇದೆ. ಆದರೆ ಎಲ್ಲ ಅಂಶಗಳನ್ನು ಬದಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಆದರೆ ರಾಜ್ಯಪಾಲರು ಖಡಕ್ಕಾಗಿ ಹೇಳಿದ್ದಾರೆ. ನಿನ್ನೆ ಎಚ್.ಕೆ. ಪಾಟೀಲ್ ಮತ್ತೆ ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಭೇಟಿಯಾದಾಗಲೂ ಬಹಳ ಕ್ಲಿಯರ್ ಸಂದೇಶವನ್ನು ರವಾನಿಸಿದ್ದಾರೆ.
ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ KV ಧನಂಜಯ್, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಲೈವ್ ಜಾಯ್ನ್ ಆಗಿದ್ದಾರೆ. ಧನಂಜಯ್ ಸರ್ ನಮಸ್ಕಾರ. ನಮಸ್ತೆ ಸರ್, ದಯವಿಟ್ಟು ಕ್ಷಮಿಸಿ, ನಾನು ಏರ್ಪೋರ್ಟ್ ದಾರಿನಲ್ಲಿ ಹೋಗ್ತಿದ್ರಿಂದ ವಿಡಿಯೋ ಮೂಲಕ ಸರ್, ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವಿನ ಇದೊಂದಿಷ್ಟು ಸಾಂವಿಧಾನಿಕವಾದಂಥ ಬಿಕ್ಕಟ್ಟು, ತಾವು ಇದನ್ನು ಹೇಗೆ ನೋಡ್ತಿದ್ದೀರಿ ಸರ್? ಬಿಕ್ಕಟ್ಟು ನಿಜ, ಬಟ್ ಆದ್ರೆ ರಾಜ್ಯ ಸರ್ಕಾರ ಅಂದ್ರೆ ಇದನ್ನ ನಮ್ಮ ಸಂವಿಧಾನದಲ್ಲಿ ಈ ರೀತಿಯಾಗಿ ಭಾಷಣ ಮಾಡುವಂತದ್ರ ಬಗ್ಗೆ ಸಂವಿಧಾನವಾಗಿ ನೇರವಾಗಿ ಉಲ್ಲೇಖ ಇದೆ. ಬಟ್ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ನಮ್ಮ ಸಂವಿಧಾನವನ್ನ ಮೊದಲು ಓದ್ಲಿಕ್ಕೆ ಶುರು ಮಾಡೋದ್ರಿಂದ ಅರ್ಥವಾಗೋದಿಲ್ಲ. ಇದು ಒಂದು ಕಿಂಗ್ಸ್ ಸ್ಪೀಚ್ ಅಂತ ಇರುವಂತ ಒಂದು ಸಂಪ್ರದಾಯ ಇಂಗ್ಲೆಂಡ್ ನಲ್ಲಿ. ಆ ಸಂಪ್ರದಾಯವನ್ನ ನಾವು ಕೂಡ ರೂಢಿಸ್ಕೊಂಡಿದ್ದೀವಿ. ಸೊ ಈ ಭಾಷಣ ಮಾಡುವಂತದ್ದು ಕಡ್ಡಾಯವಾಗತ್ತೆ. ಬಟ್ ಆದ್ರೆ ಭಾಷಣ ಆಗದೆ ಹೋದ್ರೆ ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನ ನೇರವಾಗಿ ಏನನ್ನು ಕೂಡ ಹೇಳಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಎರಡನೇದೇನಾಗತ್ತೆ ಅಂದ್ರೆ, ಈ ಭಾಷಣ ಮಾಡುವಂತದ್ದು ಅವರ ವಿವೇಚನೆಗೆ ಬಿಟ್ಟಂತ ವಿಷಯವಲ್ಲ. ಭಾಷಣ ಮಾಡುವಂತದ್ದು ರಾಜ್ಯ ಸರ್ಕಾರ ಕೊಡುವ ಒಂದು ಸ್ಕ್ರಿಪ್ಟೆಡ್ ಸ್ಪೀಚ್ ಅಷ್ಟೇ. ಸೊ ರಾಜ್ಯ ಸರ್ಕಾರ ಏನ್ ಬೇಕಾದ್ರೂ ಹೇಳಿರುತ್ತೆ. ಈಗ ನೀವು ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ ನಲ್ಲಿ ಏನಾಗ್ತಿತ್ತು ಅಂದ್ರೆ, ಜನ ಸಾಯ್ತಾ ಇದ್ರು ಊಟವಿಲ್ಲದೆ. ಆದ್ರೂ ಕೂಡ ಅಲ್ಲಿನ ಸರ್ಕಾರ ಸುಭಿಕ್ಷವಾಗಿದೆ ನಾಡು, ಸಮೃದ್ಧಿಯಿಂದ ಕೂಡಿದೆ ನಾಡು ಅಂತ ಹೇಳಿದ ಸ್ಪೀಚ್ ಅನ್ನ ರಾಜರು ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು, ಅವ್ರಿಗೆ ಮನಸ್ಸಿಲ್ಲದೆ ಇದ್ರು ಕೂಡ. ಹಾಗಿರೋದ್ರಿಂದ ಇದನ್ನ ಈ ಸಾಂಪ್ರದಾಯಿಕವಾಗಿ ನೋಡಿದ್ರೆ, ಅವರ ಗವರ್ನರ್ ಅವರು ತಮ್ಮ ಸ್ವಂತ ಹೇಳಿಕೆಯನ್ನ ಕೊಡ್ತಿಲ್ಲ ಇಲ್ಲಿ. ಗವರ್ನರ್ ಅವರು ರಾಜ್ಯ ಸರ್ಕಾರ ಬರೆದು ಕೊಟ್ಟ ಒಂದು ಪತ್ರವನ್ನ ಓದಿರ್ತಾರೆ ಅಷ್ಟೇ. ದಟ್ ಈಸ್ ಆಲ್, ನಥಿಂಗ್ ಮೋರ್ ದೆನ್ ದಟ್. ಆ ಕಾರಣಕ್ಕೋಸ್ಕರ ರಾಜ್ಯಪಾಲರು ಈ ರೀತಿ ಹೇಳೋದ್ರಿಂದ ಚ್ಯುತಿ ಬರುತ್ತೆ ನನ್ನ ಹುದ್ದೆಗೆ ಅನ್ನುವಂಥದ್ದಾಗ್ಲಿ, ಅಥವಾ ಇಂಥ ವಿಚಾರವನ್ನ ಕೈ ಬಿಡ್ಬೇಕು ಅಂತ ಹೇಳುವಂಥದ್ದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ರಾಜ್ಯಸಭೆ ಕರಡು ಏನ್ ತಯಾರಿ ಮಾಡಿ ಕೊಟ್ಟಿದೆ ಅದನ್ನ ಗವರ್ನರ್ ಅವರು ಓದೋದಿಲ್ಲ, ದಯವಿಟ್ಟು ಒಂದು ಬದಲಾವಣೆ ಮಾಡಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಬದಲಾವಣೆಯನ್ನ ಮಾಡ್ಬೋದು. ಒಂದು ವೇಳೆ ರಾಜ್ಯ ಸರ್ಕಾರ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳೋದಾದ್ರೆ ಗವರ್ನರ್ ಅವರಿಗೆ ಬೇರೆ ದಾರಿ ಇರೋದಿಲ್ಲ, ಅದನ್ನ ಓದ್ಬೇಕಾಗತ್ತೆ. ಬಟ್ ಓದದೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐ ಥಿಂಕ್ ಚರ್ಚೆ ಶುರು ಆಗ್ತಿದೆ. ಓದದೆ ಹೋದ್ರೆ ಏನೂ ಆಗೋದಿಲ್ಲ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಉತ್ತಮವಾದ ಸಂಪ್ರದಾಯವನ್ನ ನಾವು ಹಾಳು ಮಾಡಿರ್ತೀವಿ ಅಂತ ಹೇಳ್ಬೋದು ಅಷ್ಟೇ ವಿನಃ, ಈ ಯಾವುದೇ ಮಸೂದೆಯನ್ನ ಒಂದು ವೇಳೆ ಒಂದು ವಿಧಾನ ಮಂಡಲದಲ್ಲಿ ಅನುಮೋದನೆ ಮಾಡಿದ್ರೆ ನಂತರದ ದಿನಗಳಲ್ಲಿ ಆ ಅನುಮೋದನೆಗೆ ಗವರ್ನರ್ ಅವರು ಅಂಕಿತ ಹಾಕ್ತಾರೆ. ಗವರ್ನರ್ ಅವರು ನಾನು ಅಂಕಿತ ಹಾಕೋದಿಲ್ಲ, ಯಾಕೆ ಅಂದ್ರೆ ಇದು ಶುರುವಾಗ್ಬೇಕಾಗಿದ್ದಂತ ವಿಧಾನವನ್ನ ನೀವು ಮೊಟಕುಗೊಳಿಸಿದ್ರಿ ಅಂತ ಏನು ಹೇಳೋದಿಕ್ ಹೋಗೋದಿಲ್ಲ. ಸೊ ರಾಜ್ಯ ಸರ್ಕಾರ ಒಂದು ವೇಳೆ ಈ ಪ್ರಕರಣಕ್ಕೆ ಅಂದ್ರೆ ನಾನು ಕೇಳಿದ್ದೇನೆಂದ್ರೆ, ರಾಜ್ಯ ಸರ್ಕಾರ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಅಂತ, ಅದು ಮೂರ್ಖತನವಾಗತ್ತೆ. ಯಾತಕ್ಕೆ ಅಂದ್ರೆ ಒಂದು ಪ್ರಚಾರದ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹೋಗ್ಬೇಕಾಗತ್ತೆ ಅಷ್ಟೇ ವಿನಃ ಗವರ್ನರ್ ಅವರು ರಾಜ್ಯಪಾಲರು ಬರೋದಿಲ್ಲ ಅನ್ನೋದ. ರಾಜ್ಯಪಾಲರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಈ ದಿನದ ವಿಧಾನ ಮಂಡಲದ ಅಧಿವೇಶನ ಶುರುವಾಗುತ್ತೆ ಇಂಥ ಸಮಯದಲ್ಲಿ ಅಂತ ನೋಟಿಫಿಕೇಶನ್ ಅವರು ಹೊರಡಿಸಿದ ಕಾರಣಕ್ಕಷ್ಟೇ ಅಧಿವೇಶನ ಶುರುವಾಗುವಂತದ್ದು. ಅದನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನ ಬಂದಂತೆ ಅಧಿವೇಶನವನ್ನ ಶುರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆರ್ಟಿಕಲ್ 174 ಸಬ್ ಆರ್ಟಿಕಲ್ 1 ನಲ್ಲಿ ಹೇಳಿರುವಂತದ್ದು ಅದನ್ನೇ. ಸೊ ಗವರ್ನರ್ ಅವರ ಅಂಕಿತ ಅಥವಾ ಗವರ್ನರ್ ಅವರ ಅನುಮತಿ ಇಲ್ಲದೆ ಯಾವುದೇ ತರನಾದ ಸೆಷನ್ ಶುರುವಾಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಶುರುವಾಗುವ ಸಮಯದಲ್ಲಿ ಇರ್ಬೇಕಾದಂತ ಸ್ಪೀಚ್ ಕಡ್ಡಾಯ ಅಂತ ಸಂವಿಧಾನದಲ್ಲಿ ಹೇಳಿದೆ. ಬಟ್ ಕಡ್ಡಾಯ ಅಂದ್ರೆ ಆಗದೆ ಹೋದ ಪಕ್ಷದಲ್ಲಿ ಏನು ಕೂಡ ಆಗೋದಿಲ್ಲ. ಐ ಥಿಂಕ್ ದಟ್ ಡಿಸ್ಟಿಂಕ್ಷನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ 1963 ಒಂದು ಹೈಕೋರ್ಟ್ ತೀರ್ಪಿದೆ, ಕ್ಯಾಲ್ಕಟಾ ಹೈಕೋರ್ಟ್ ತೀರ್ಪಿದೆ. ಅದನ್ನು ಕೂಡ ಉಲ್ಲೇಖ ಕೆಲವರು ತಜ್ಞರು ಮಾಡ್ತಿದ್ದಾರೆ. ಆದ್ರೆ ಆ ತೀರ್ಪಿನಲ್ಲಿ ಇದು ಕಡ್ಡಾಯ ಅಂತ ಹೇಳಿದ ನಂತರ ಅಲ್ಲಿ ಹೇಳಿದ್ದೇನಂದ್ರೆ, ಆದ್ರೆ ಭಾಷಣ ಎಲ್ಲಾ ಒಂದು ಪದವನ್ನ ಸಾಲನ್ನ ಹೇಳಲೇಬೇಕು ಅಂತ ಏನಾದ್ರು ಹೇಳ್ಬಿಟ್ರೆ ನ್ಯಾಯಾಲಯಗಳು ಏನಾಗತ್ವ, ಅವಾಗ ವಿರೋಧ ಪಕ್ಷದಲ್ಲಿರುವಂತವ್ರು ಅಥವಾ ಆಡಳಿತ ಪಕ್ಷದಲ್ಲಿರುವಂತವ್ರು ಗವರ್ನರ್ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದ ಹಾಗೆ ಒಂದು ದಾಂಧಲೆಯನ್ನ ಮಾಡಿದ್ರೆ, ಒಂದು ಗದ್ದಲವನ್ನ ಎಪ್ಸಿದ್ರೆ ಅವಾಗ ಏನಾಗತ್ತೆ, ಮುರಿದು ಬೀಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದು ಕಡ್ಡಾಯ ನಿಜ. ಬಟ್ ಆದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಇದನ್ನ ಪಾಲಿಸಬೇಕು ಅನ್ನುವಂತ ನಿಯಮ ಇದು. ಈ ರೀತಿ ಗಮನಿಸಬೇಕಾಗತ್ತೆ, ಈ ರೀತಿ ನೋಡ್ಬೇಕಾಗತ್ತೆ. ಅಂಡ್ ಇನ್ನೊಂದು ವಿಚಾರ, ಈಗ ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿರೋದ್ರಿಂದಾಗಿ ರಾಷ್ಟ್ರಪತಿಗಳು ಸಹಿ ಹಾಕಿರುವಂತ
ಕಾಯ್ದೆಯನ್ನು ನಾನು ಹೇಗೆ ವಿರೋಧ ಮಾಡಲಿಕ್ಕಾಗತ್ತೆ? ಅದು ಸಂವಿಧಾನ ಬಾಹಿರ ಆಗತ್ತೆ. ನನ್ನ ಹಕ್ಕು ಅಥವಾ ನನ್ನ ಕೆಲಸ ಇದೆಯಲ್ಲ ಅದು ಸಂವಿಧಾನ ವಿರೋಧಿ ಆಗುತ್ತೆ, ಹಾಗಾಗಿ ನನ್ನ ವಿರೋಧ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ 11 ಅಂಶಗಳನ್ನು ಅವರು ಪಕ್ಕಕ್ಕಿಟ್ಟು ಭಾಷಣವನ್ನು ಓದಿದ್ದೆ ಆದರೆ ಅದು ಯಾವ ರೀತಿಯ ಒಂದು ಬಿಕ್ಕಟ್ಟಾಗ್ಬೋದು ಅಥವಾ ಅದು ಯಾವ ರೀತಿಯ ಒಂದು ಕಾಂಟ್ರವರ್ಸಿ ಆಗ್ಬೋದು? ವೆಲ್, ಕಾಂಟ್ರವರ್ಸಿ ಅಂತೂ ಆಗುತ್ತೆ. ಆದ್ರೆ ಸಂವಿಧಾನದಡಿ ಏನಾಗುತ್ತೆ, ಈಗ ನಾವು ಯಾವ್ದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಒಂದು ವೇಳೆ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡದೆ ಹೋದ್ರೆ ಅಥವಾ ಕೊಟ್ಟ ಭಾಷಣದ ಪ್ರತಿಯಲ್ಲಿರುವಂತ ಎಲ್ಲವನ್ನೂ ಹೇಳದೆ ಹೋದ್ರೆ, ಆ ಒಂದು ಕಲಾಪದಲ್ಲಿ ನಡೆಯುವಂತ ನಡವಳಿಕೆ ಅಂದ್ರೆ ಯಾವುದೇ ಮಸೂದೆಯನ್ನ ಅಂಗೀಕರಿಸುವಂತ ವಿಚಾರ ಇರ್ಬೋದು, ಮತ ಹಾಕುವಂತ ವಿಚಾರ ಇರ್ಬೋದು, ಅದಕ್ಕೆ ಚ್ಯುತಿ ಬರುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಉತ್ತರವನ್ನ ನಮ್ಮ ಸಂವಿಧಾನದಲ್ಲೇ ನಾವು ಕಂಡುಕೊಳ್ಬೇಕಾಗತ್ತೆ. ಸಂವಿಧಾನ ಅಷ್ಟರ ಮಟ್ಟಿಗೆ ಹೋಗಿಲ್ಲ. ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಆರ್ಟಿಕಲ್ 176 ನ ಅಡಿ ಒಂದು ಸ್ಪೀಚ್ ಪ್ರಸ್ತಾಪ ಇರುವಂತದ್ದು. ಆರ್ಟಿಕಲ್ 176 ನ ಅಡಿ ಇದ್ದಂತ ಪ್ರಸ್ತಾಪವಿರುವ ಸ್ಪೀಚ್ ನಡೆಯದೆ ಹೋದ್ರೆ ಕಲಾಪ ಇಲ್ಲಿಗಲ್ ಆಗುತ್ತೆ ಅಂತ ಸಂವಿಧಾನ ಹೇಳಿಲ್ದೇ ಇರೋ ಕಾರಣಕ್ಕೋಸ್ಕರ ಇದನ್ನ ಕಾಂಟ್ರವರ್ಸಿ ಅಂತ ನೋಡ್ಬೇಕಾಗತ್ತೆ. ಒಂದು. ಎರಡನೇದು, ರಾಜ್ಯಪಾಲರು ಕೇಂದ್ರದ ಏಜೆಂಟ್ ಅಂತೂ ಖಂಡಿತ ಅಲ್ಲ. ಏಕೆಂದ್ರೆ ರಾಜ್ಯಪಾಲರು ತಮ್ಮದೇ ಆದ ಸ್ವತಂತ್ರ ಹುದ್ದೆಯನ್ನ ಅಲಂಕರಿಸಿರ್ತಾರೆ 5 ವರ್ಷಗಳ ಅವಧಿಗೆ, ಅಥವಾ ಅದಕ್ಕೂ ಮುನ್ನ ಪ್ರೆಸಿಡೆಂಟ್ ರವರು ಹಿಂಪಡಿಬಹುದು, ರಿಕಾಲ್ ಮಾಡ್ಕೋಬಹುದು. ಬಟ್ ಪ್ರೆಸಿಡೆಂಟ್ ರವರ ನಿರ್ಧಾರ ಬಂದು ಕೇಂದ್ರದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರವರ ಅಡ್ವೈಸ್ ಅಂಡ್ ಏಡ್ ನಲ್ಲೇ ನಡೆಯುತ್ತೆ. ಸೊ ಇದು ಕೇಂದ್ರ ಸರ್ಕಾರದವರು ಪ್ರೆಸಿಡೆಂಟ್ ರವರಿಗೆ ಸೂಚನೆ ಯಾವ ವ್ಯಕ್ತಿಯ ಬಗ್ಗೆ ಕೊಟ್ಟಿರ್ತಾರೆ ಆ ವ್ಯಕ್ತಿಯವರು ಗವರ್ನರ್ ಆಗ್ತಾರೆ. ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರ ಅಥವಾ ನಮ್ಮ ಸಂವಿಧಾನದಡಿ ಕೆಲವು ಕಾಯ್ದೆಗಳು, ಯಾವ ಕಾಯ್ದೆಯನ್ನ ಕೇಂದ್ರ ಮಾಡಿರುತ್ತೆ ಆ ಕಾಯ್ದೆಯಲ್ಲಿ ರಾಜ್ಯದ ಒಂದು ವಿಧಾನ ಮಂಡಲ ಬದಲಾವಣೆಯನ್ನ ಮಾಡಬಹುದು. ಆ ಬದಲಾವಣೆಯನ್ನ ಮಾಡುವ ನಿಟ್ಟಿನಲ್ಲಿ ಹೇಳಬಹುದಾದಂತ ಪ್ಯಾಸೇಜ್ಗಳಿಗೂ ಕೂಡ ನಾಳೆ ಗವರ್ನರ್ ಅವರು ಇದೇ ರೀತಿ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಶುರು ಮಾಡಬಹುದು. ಸೊ ದಟ್ ಈಸ್ ನಾಟ್ ಅ ಹೆಲ್ತಿ ಟ್ರೆಡಿಷನ್. ಈಗ ಫಾರ್ ಇನ್ಸ್ಟೆನ್ಸ್ ಇಂಡಿಯನ್ ಪೀನಲ್ ಕೋಡ್ ಅನ್ನು ತಗೊಳ್ಳೋಣ. ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಒಂದು ಪ್ರಾವಿಷನ್ ಇತ್ತು, ಏನಂದ್ರೆ ಅನೈತಿಕ ಸಂಬಂಧ, ಒಂದು ವೇಳೆ ಮದುವೆ ಆಗಿದ್ದಂತ ಒಂದು ಹೆಂಗಸಿನ ಜೊತೆಯಲ್ಲಿ ಯಾರಾದ್ರೂ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಂತ ಗಂಡಸು ಆತನಿಗೆ ಶಿಕ್ಷೆಯನ್ನ ವಿಧಿಸುವಂತ ಒಂದು ಪ್ರಾವಿಷನ್ ಇತ್ತು. ಅದು ಕೇಂದ್ರದ ಕಾನೂನು. ಒಂದು ವೇಳೆ ಯಾವುದೇ ರಾಜ್ಯ ಸರ್ಕಾರಕ್ಕೆ ಈ ಕಾನೂನು ಸೂಕ್ತವಾದಂತದ್ದಲ್ಲ, ದಾಂಪತ್ಯದಲ್ಲಿ ಸರ್ಕಾರ ತಲೆ ಹಾಕ್ಬಾರ್ದು ಅಂತ ಹೇಳಿ ಅದನ್ನ ಬದಲಾವಣೆ ಮಾಡಬೇಕು ಅಂತ ಮುಂದಾದ್ರೆ ಇದೇ ತರನಾದ ಸ್ಪೀಚ್ ಅನ್ನ ಗವರ್ನರ್ ಅವರಿಗೆ ಓದಿ ಅಂತ ಕೊಡ್ತಾರೆ. ಸೊ ಗವರ್ನರ್ ಅವರು ನಾನು ಓದೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾತಕ್ಕೆ ಈ ಉದಾಹರಣೆಯನ್ನ ತಗೊಂಡೆ ಅಂದ್ರೆ, ಈ ಸೆಕ್ಷನ್ 497 ಆಫ್ ಇಂಡಿಯನ್ ಪೀನಲ್ ಕೋಡ್ ಅನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಏನಂದ್ರೆ ದಾಂಪತ್ಯದಲ್ಲಿ ಸರ್ಕಾರದ ಹಸ್ತಕ್ಷೇಪ ಸೂಕ್ತ ಅಲ್ಲ ಅಂತ. ಸೊ ಅನೇಕ ಬಾರಿ ಕೇಂದ್ರದ ಕಾನೂನಿನ ವಿರುದ್ಧವಾಗಿ ಅಥವಾ ಕೇಂದ್ರದ ಕಾನೂನಿಗೆ ತದ್ವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ಕಾನೂನನ್ನ ಮಾಡ್ಲಿಕ್ಕೆ ನಮ್ಮ ಸಂವಿಧಾನವೇ ಅವಕಾಶವನ್ನ ಕೊಟ್ಟಿದೆ. ಹೀಗಿದ್ದಾಗ ಅದರ ಬಗ್ಗೆ ಪ್ರಸ್ತಾಪ ಮಾಡುವಂತ ಅಧಿವೇಶನದಲ್ಲಿ ಸಹಜವಾಗಿ ರಾಜ್ಯಪಾಲರು ಅದ್ರ ಬಗ್ಗೆನೇ ಹೇಳ್ಬೇಕಾಗತ್ತೆ. ಸೊ ರಾಜ್ಯಪಾಲರು ವೈಯಕ್ತಿಕವಾಗಿ ಇದನ್ನ ನೋಡ್ಕೊಡುದು ಅಂತ ಹೇಳ್ತೀನಿ. ಅಂಡ್ ಒಂದು ವೇಳೆ ರಾಜ್ಯ ಸರ್ಕಾರದ ಉದ್ದೇಶವೇನಾದ್ರೂ ಈ ಒಂದು ಸಂಪ್ರದಾಯಕ್ಕೆ ಕಟ್ಟು ಬಿದ್ದಂತ ವ್ಯಕ್ತಿಯ ಮೂಲಕ ಅವರಿಗೆ ಮನಸ್ಸಿಲ್ಲದೆ ಇದ್ರು ಕೂಡ ಈ ತರನಾದ ವಿಷಯವನ್ನ ಹೇಳಿಸಿದಾಗ ಸಣ್ಣ ವ್ಯಕ್ತಿ ಆಗುವಂತದ್ದು ರಾಜ್ಯ ಸರ್ಕಾರವೇ. ಗವರ್ನರ್ ಅವರು ಘನತೆ ವ್ಯಕ್ತಿರುವಂತ ಗವರ್ನರ್ ಅವರು ಸಣ್ಣ ವ್ಯಕ್ತಿ ಆಗೋದಿಲ್ಲ. ಆದ್ರೆ ಈ ರೀತಿ ಅವರು ಹೇಳಿಸಬಾರದಿದ್ದ ವ್ಯಕ್ತಿ ಒಂದು ಅಂಶಗಳನ್ನೆಲ್ಲ ಹೇಳಿಸಿದಾಗ ಸಣ್ಣತನ ಮೂಡುವಂತದ್ದು ರಾಜ್ಯ ಸರ್ಕಾರದ ಮೇಲೇನೆ. ಆ ರೀತಿ ಗಮನಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಲವಾರು ಸಾಂವಿಧಾನಿಕವಾದಂಥ ಕೆಲವು ಸೂಕ್ಷ್ಮತೆಗಳಿಗೆ ತಮ್ಮಿಂದ ಉತ್ತರ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಕೆ ವಿ ಧನಂಜಯ್ ಸರ್. ವಾದ ಏನು ಹಾಗಾದ್ರೆ? ಸರ್ಕಾರ ಯಾತಕ್ಕೋಸ್ಕರ ಏನನ್ನ ಅಬ್ಜೆಕ್ಷನ್ ಮಾಡ್ತಾ ಇದೆ, ಯಾತಕ್ಕೋಸ್ಕರ ರಾಜ್ಯಪಾಲರು ಆಕ್ಷೇಪಣೆ ಎತ್ತಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ಕಾರ ಏನು ವಾದ ಮಾಡ್ತಾ ಇದೆ ಅಂತ, ರಾಜ್ಯಪಾಲರ ಭಾಷಣ ತಯಾರು ಮಾಡಿ ಆಗ್ಬಿಟ್ಟಿದೆ. ಇಲ್ಲಿವರೆಗೆ ಭಾಷಣ ಬದಲಾವಣೆ ಬಗ್ಗೆ ಸೂಚನೆ ಇಲ್ಲ. ರಾಜ್ಯಪಾಲರು ಯಾವುದೇ ಅಧಿಕೃತ ಸೂಚನೆ ಕೊಟ್ಟಿಲ್ಲ. ಬದಲಾವಣೆ ಮಾಡಬೇಕು ಅಂದರೆ ಕ್ಯಾಬಿನೆಟ್ಟಲ್ಲೇ ಬದಲಾವಣೆ ಮಾಡಬೇಕು. ಒಂದ್ಸರಿ ರಾಜ್ಯಪಾಲರ ಭಾಷಣ ತಯಾರಾಗ್ಬಿಟ್ಟಿದೆ, ಅದೀಗ ಬದಲಾವಣೆ ಆಗಬೇಕು ಅಂದರೆ ಕ್ಯಾಬಿನೆಟ್ಟಲ್ಲೇ ಬದಲಾವಣೆ ಆಗಬೇಕು. ಭಾಷಣ ಯಥಾವತ್ ಇರಲಿ ಅನ್ನೋದು ಸರ್ಕಾರದ ನಿಲುವು. ಸೊ ಈ ಭಾಷಣದಲ್ಲಿ ರಾಜ್ಯಪಾಲರಿಗೆ ಆಕ್ಷೇಪಾರ್ಹವಾಗಿ ಕಾಣ್ತಾ ಇರತಕ್ಕಂಥ ಅಂಶಗಳು ಯಾವುದು ಅಂತಂದರೆ, ಈ ಜಿ ಮಸೂದೆಯ ಕುರಿತಾಗಿ, ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಜಿ ಮಸೂದೆಯ ಕುರಿತಾಗಿ ರಾಜ್ಯ ಸರ್ಕಾರ
ಹಲವು ಸಾಲುಗಳನ್ನು ಸೇರಿಸಿರ್ತಕ್ಕಂಥದ್ದು. ಆ ಮಸೂದೆ ಜನಪರವಲ್ಲ, ಆ ಮಸೂದೆ ದೇಶದ ಹಿತಾಸಕ್ತಿಯ ವಿರುದ್ಧವಾಗಿದೆ, ಆ ಮಸೂದೆ ಗ್ರಾಮೀಣ ಜನಗಳ ಉದ್ಯೋಗವನ್ನು ಕಿತ್ತುಕೊಳ್ತಾ ಇದೆ. ಹೀಗೆ ಅನೇಕ ಅಂಶಗಳನ್ನು ಆ ಮಸೂದೆಯ ಕುರಿತಾಗಿ ಇವರೇನು ಖಂಡನಾ ನಿರ್ಣಯ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ಪ್ರಕಾರವಾಗಿ ಹಾಕಿದ್ದಾರೆ. ಅದನ್ನು ರಾಜ್ಯಪಾಲರು ಇದು ಆಕ್ಷೇಪಾರ್ಹ, ಇದನ್ನು ತೆಗೆದುಹಾಕಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಎದ್ದಿರುವಂಥ ಇದೊಂದು ಬಿಕ್ಕಟ್ಟಿದೆಯಲ್ಲ, ಒಂದು ವೇಳೆ ರಾಜ್ಯಪಾಲರು ಇವತ್ತಿನ ಮೊದಲ ದಿನದ ವಿಧಾನಮಂಡಲದ ಅಧಿವೇಶನಕ್ಕೆ ಬರದೇ ಹೋದರೆ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಥದ್ದೊಂದು ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆಗಳಿದೆ. ಕಾನೂನಿನ ರೀತಿಯಲ್ಲಿ ನಾವು ಏನು ವಿಧಾನಮಂಡಲದಲ್ಲಿ ತೀರ್ಮಾನ ಆದಂಥ ಅಥವಾ ವಿಧಾನಮಂಡಲದಲ್ಲಿ ಭಾಷಣವನ್ನು ನಾವು ಏನು ಮಾಡಿಕೊಟ್ಟಿದ್ದೀವಲ್ಲ ಅದನ್ನು ಓದಿಲ್ಲ ಅನ್ನೋದಾದರೆ ಅದು ಕಾನೂನು ರೀತಿಯಲ್ಲಿ ರಾಜ್ಯಪಾಲರು ಎದುರಿಸಬೇಕಾದಂಥ ಸಂದರ್ಭ ಇದೆ. ಇವತ್ತು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲವೂ ಕೂಡ ಇದೆ. ದೆಹಲಿಯಲ್ಲಿರುವ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ನೋಡಿ, ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಕಾದು ನೋಡ್ತಾರೆ. ಒಂದು ವೇಳೆ ರಾಜ್ಯಪಾಲರು ಬರದೇ ಹೋದರೆ, ವಿಧಾನಮಂಡಲದ ಅಧಿವೇಶನಕ್ಕೆ ರಾಜ್ಯಪಾಲರು ಬರದೇ ಹೋದರೆ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ತೀರ್ಮಾನವನ್ನು ಆಲ್ರೆಡಿ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆಯೇ ದೆಹಲಿಯಿಂದ ವಕೀಲರು ಕೂಡ ಆಗಮಿಸಿದ್ದಾರೆ. ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೇ ಇದ್ರೆ ಅರ್ಜಿ ಸಲ್ಲಿಸ್ತಾರೆ. ಬೆಳಿಗ್ಗೆ 11 ಗಂಟೆಗೆ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಾಂವಿಧಾನಿಕ ಕರ್ತವ್ಯ ಪಾಲನೆ ಮಾಡಬೇಕಾದದ್ದು ಅದು ರಾಜ್ಯಪಾಲರ ಆದ್ಯ ಕರ್ತವ್ಯವೂ ಆಗಿರುತ್ತೆ. ರಾಜ್ಯಪಾಲರಿಗೆ ನಿರ್ದೇಶನವನ್ನು ನೀಡಲು ಕೋರಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇದನ್ನು ಮಾನ್ಯ ಮಾಡ್ತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯಪಾಲರು ಬರಲೇಬೇಕಾಗತ್ತೆ. ತಾವು ಏನು ಭಾಷಣವನ್ನು ಹೇಳಿದ್ದಾರೆ ಅದರ ಪ್ರಕಾರವೇ ಮಾತನಾಡಬೇಕಾಗತ್ತೆ. ದೇಶದ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯಾಷನಲ್ ಟಾಪ್ 5 ಅಲ್ಲಿ. ಕೋಲ್ಕತ್ತಾದಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ರು. ಮಾಸಿಕ ವೇತನ ಹೆಚ್ಚಳ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಹೋರಾಟದ ವೇಳೆ ಆಶಾ ಕಾರ್ಯಕರ್ತೆಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಾರತೀಯ ವಾಯುಪಡೆಯ ತರಬೇತಿ ವಿಮಾನ ಕೆರೆಗೆ ಬಿದ್ದಿದೆ. ತರಬೇತಿ ಹಾರಾಟದಲ್ಲಿದ್ದಾಗ ವಿಮಾನ ನಿಲ್ದಾಣದ ಸಮೀಪ ಕೆರೆಯೊಂದರಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ತುರ್ತು ನೆರವು ತಂಡಗಳು ಸ್ಥಳಕ್ಕೆ ಧಾವಿಸಿ 2 ಪೈಲಟ್ಗಳನ್ನು ರಕ್ಷಿಸಿದ್ದಾರೆ. ಜಮ್ಮು ಕಾಶ್ಮೀರದ ಹಲವೆಡೆ ಆಗ್ತಾ ಇರುವ ಭಾರಿ ಹಿಮಪಾತ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಗುಲ್ಮರ್ಗ್ನಲ್ಲಾದ ಹಿಮಪಾತ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿ ಬದಲಾಗಿದೆ. ಮನೆಗಳು, ರಸ್ತೆಗಳು ಮತ್ತು ಪರ್ವತಗಳು ದಟ್ಟವಾದ ಹಿಮದಿಂದ ಆವೃತವಾಗಿವೆ. ಈ ದೃಶ್ಯ ಎಲ್ಲರ ಕಣ್ಮನ ಸೆಳೀತಾ ಇದೆ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಸಿಆರ್ಪಿಎಫ್ 84 ಬೆಟಾಲಿಯನ್ ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಬಿಗಿ ಭದ್ರತೆ ನಿಯೋಜಿಸಿದೆ. ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ವಾಹನಗಳ ಮೇಲೆ ನಿಗಾ ವಹಿಸಿದೆ. ಸೇನಾ ಸಿಬ್ಬಂದಿ ಭದ್ರತೆ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದಿನೇ ದಿನೇ ಗ್ಯಾಸ್ ಚೇಂಬರ್ ಆಗಿ ಬದಲಾಗ್ತಾ ಇದೆ. ದೆಹಲಿ ವಾಯು ಗುಣಮಟ್ಟ ಮತ್ತಷ್ಟು ಕಳಪೆಯಾಗಿದೆ. ದೆಹಲಿಯಲ್ಲಿ ವಾಯು ಗುಣಮಟ್ಟ 391ರಷ್ಟಿದ್ದು ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣವಾಗ್ತಿದೆ. ರಾಜ್ಯ ಸರ್ಕಾರ ಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ರಾಜ್ಯಪಾಲರು ಈ ವಿಧಾನಮಂಡಲದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದೋದು ರಾಜ್ಯಪಾಲರ ಕರ್ತವ್ಯ ಆಗಿರುತ್ತೆ. ಹಿಂಗಂತೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಲೋಪ ಆಗೋ ರೀತಿನೇ ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದಲೇಬೇಕು ಅಂತೇಳಿ ಹೊರಟ್ಟಿಯವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಅದು ಅವರ ಕರ್ತವ್ಯ ಅನ್ನೋದನ್ನು ಹೇಳಿದ್ದಾರೆ. ಸರ್ಕಾರ ಕೊಟ್ಟಿದ್ದೇ ಫೈನಲ್, ಬೈಂಡಿಂಗ್ ಕೂಡ ಇದೆ. ಬೆಂಗಳೂರಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಲೈನ್ ಸೇರಿಸಲು ಮತ್ತೆ ಲೈನ್ ಕಟ್ಟು ಮಾಡಲು ಬರೋದಿಲ್ಲ. ಹಿಂದೆ 2 ಲೈನ್ ಬಿಟ್ಟಿದ್ದಕ್ಕೆ ಜೋರ್ ಗಲಾಟೆ ಆಗಿತ್ತು, ಹೊರಟ್ಟಿಯವರು ಹೇಳಿದ್ದಾರೆ. ಹಂಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದಲೇಬೇಕು ಅಂತೇಳಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳಿದ್ದಾರೆ.
ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೃಷ್ಟಿಯಾಗಿರುವಂಥ ಸಂವಿಧಾನ ಬಿಕ್ಕಟ್ಟಿನ ಬಗ್ಗೆ ಈಗ ಭಾರೀ ಚರ್ಚೆಗಳು ನಡೀತಾ ಇದ್ದಾವೆ. ರಾಜ್ಯ ಸರ್ಕಾರ ಏನು ರಾಜ್ಯಪಾಲರಿಗೆ ಕೊಟ್ಟ ಭಾಷಣದಲ್ಲಿ ಕೆಲವು ಆಕ್ಷೇಪಿತ ಅಂಶಗಳನ್ನು ತೆಗೆಯಬೇಕು, 11 ಪ್ಯಾರಾಗಳನ್ನು ತೆಗೆಯಬೇಕು. ಆ 11 ಪ್ಯಾರಾಗಳನ್ನು ತೆಗೆಯದಿದ್ದರೆ ನಾನು ಇವತ್ತು ವಿಧಾನಮಂಡಲದ ಮೊದಲ ದಿನದ ಅಧಿವೇಶನಕ್ಕೆ ಬಂದು ಒಂದು ಸಂಪ್ರದಾಯದಂತೆ ಭಾಷಣವನ್ನು ರಾಜ್ಯಪಾಲರು ಆರಂಭ ಮಾಡ್ತಾರಲ್ಲ, ಆ ಭಾಷಣವನ್ನು ಮಾಡೋದಿಲ್ಲ ಅಂಥೇಳಿ ರಾಜ್ಯಪಾಲರು ಬಹಳ ಕ್ಲಿಯರಾಗಿ ಹೇಳಿದ್ದಾರೆ. ನಿನ್ನೆ ಕಾನೂನು ಮಂತ್ರಿ HK ಪಾಟೀಲ್ ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ರಾಜ್ಯಪಾಲರನ್ನ ಭೇಟಿಯಾದಾಗ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ರಾಜ್ಯಪಾಲರು. ಈಗ ಈ ಸಂವಿಧಾನ ಬಿಕ್ಕಟ್ಟಿನ ಬಗ್ಗೆ ರಾಜ್ಯಪಾಲರು ಏನು ಮಾಡ್ತಾರೆ? ಒಂದು ವೇಳೆ ಬರದೇ ಇದ್ದರೆ ಅದು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ರಾಜ್ಯ ಸರ್ಕಾರ? ಅದಕ್ಕಾಗಿ ಕಾನೂನಿನ ಹೋರಾಟ ಮಾಡೋದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಹುಶಃ ಇದು ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದೆ. ಗವರ್ನರ್ ಇಲ್ಲಿ ಯಾವುದೇ ರಾಜ್ಯ ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ್ರೆ ಗವರ್ನರ್ ಡ್ಯೂಟಿ ಅದು ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ. ಅದು ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತೀವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮ್ಮ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರಗಳು ಕೊಡೋದು ಯಾವಾಗಲೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡೋದಂಥದ್ದಾಗಲಿ ಮತ್ತೊಂದಾಗಲಿ, ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ 2-3ನೇದು ಅವರು ಬಂದು ಅವ್ರು ಎಲ್ಲೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಯಾರೇ ಗವರ್ನರ್. ಇನ್ನು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಗೋವಾ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿ ಧ್ರುವ ಕುಮಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಧ್ರುವ ಕುಮಾರ್ ಅವರೇ. ನಮಸ್ಕಾರ ಹೇಳಿ ಸರ್. ಸರ್, ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ ಇದೊಂದು ಬಿಕ್ಕಟ್ಟು, ರಾಜ್ಯಪಾಲರು ರಾಜ್ಯ ಸರ್ಕಾರದ ಭಾಷಣವನ್ನು ನಾನು ಓದೋದಿಲ್ಲ, ನಾನು ಬರೋದಿಲ್ಲ ಅಂತೇಳಿ ಹೇಳಿ ಇದೊಂದು ಸಾಂವಿಧಾನಿಕವಾದಂಥ ಬಿಕ್ಕಟ್ಟು. ಈ ರೀತಿ ಸಾಧ್ಯತೆಗಳು ಇದೆಯಾ, ಪಾಸಿಬಲ್ ಇದೆಯಾ? ರಾಜ್ಯಪಾಲರು ವಿಧಾನಮಂಡಲದ ಅಧಿವೇಶನಕ್ಕೆ ಬರದೆ ಭಾಷಣವನ್ನು ಮಾಡದೇ ಇರೋದಕ್ಕೆ ಸಾಧ್ಯತೆಗಳಿದೆಯಾ, ಪಾಸಿಬಲ್ ಇದೆಯಾ? ಇಲ್ಲ, ಅವರು ವಿಧಾನಮಂಡಲಕ್ಕೆ ಬರಬೇಕು, ಅದು ಓದತಕ್ಕದ್ದು ಅಂತ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದರೆ ಕೆಲವೊಂದು ಪೋರ್ಷನ್ಸ್ ಓದಿ ಬಿಟ್ಟು ಹೋಗೋದಕ್ಕೂ ಅವಕಾಶ ಇದೆ. ಇದಕ್ಕೆ ರೂಲಿಂಗ್ ಸಹ ಕರ್ನಾಟಕ ವಿಧಾನಸಭೆ ಹಿಂದೆನೆ ಆಗಿದೆ, 1966ರಲ್ಲಿ ಆಗಿದೆ. ಅವರು ಕೆಲವೊಂದು ಪೋರ್ಷನ್ ಓದದೇ ಇರೋ ಸಹ ಇಟ್ ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ಇದೆ, ಡೀಮ್ ಟು ಹ್ಯಾವ್ ಬಿನ್ ರೆಡ್ ಅಂತ ರೂಲಿಂಗ್ ಆಗಿದೆ. ಹಾಗೆ ಕೇಂದ್ರ ಸರ್ಕಾರ ಬಗ್ಗೆ ಆಗ್ಲಿ, ವೈಯಕ್ತಿಕವಾಗಿ ಯಾರನ್ನೇ ಪಕ್ಷ ನಿಂದನೆ ಮಾಡೋದಾಗ್ಲಿ, ಆಕ್ಷೇಪಾರ್ಹ ವಿವಾದ ಪದಗಳಿದೆ, ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳೋದಕ್ಕೆ ರಾಜ್ಯಪಾಲರಿಗೆ ಹಕ್ಕಿದೆ. ಅದನ್ನ ಅದರ ಪ್ರಕಾರ ತಿದ್ದುಪಡಿ ಮಾಡಿ ಕೊಟ್ರೆ ಅದನ್ನು ಓದಬಹುದು. ಈ ಒಟ್ಟಲ್ಲಿ ಅವ್ರು ಕಡ್ಡಾಯವಾಗಿ ಸದನಕ್ಕೆ ಬರಬೇಕು. ಸದನ ಬಂದೇ ಹಿಂದೆ ಎಲ್ಲ ಆಗಿದೆ, 1-2 ಸೆಂಟೆನ್ಸ್ ಓದ್ಬಿಟ್ಟು ಹಾಗೆ ಹೊಟ್ಟೋಗಿರ್ತು ಇದೆ. ಸೊ ಅದಕ್ಕೆ ಅವಕಾಶ ಇದೆ. ಮತ್ತೆ ನಮ್ಮ ಇದಲ್ಲೇ ರೂಲಿಂಗೇ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ 1966ರಲ್ಲಿ ಕಣ್ಣಪ್ಪ ಅನ್ನೋರ್ತಕ್ಕಂಥವ್ರು ರಾಜ್ಯಪಾಲರ ಭಾಷಣ ಓದೋದಕ್ಕೆ ಒಂದು ಆಕ್ಷೇಪ ಮಾಡಿದಾಗ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು where the address that was intended be read was not read or was not permitted to be read, or that the governor was not allowed to function and read through the first sentence, or little more than that. The ruling was that it will be deemed to have been read and it forms part of the record. ಅದಿದೆ, ಪೂರ್ತಿ ಓದಲೇಬೇಕು ಅಂತ ಇಲ್ಲ. ಒಂದು ವೇಳೆ ಅವರು ಒಂದು ಸೆಂಟೆನ್ಸ್ ಓದ್ಬಿಟ್ಟು ಕೊನೆ ಪ್ಯಾರ ಓದಿದ್ರೆ ಆಗುತ್ತದೆ, ಅದಕ್ಕೆ ಅವಕಾಶ ಇದೆ ಅಂತ ರೂಲಿಂಗ್ ಇದೆ. ಇದೇ ಕರ್ನಾಟಕ ವಿಧಾನಸಭೆ ರೂಲಿಂಗ್ ಇದೆ. ಸರ್, ಈಗ ಅವರ ವಿವೇಚನೆಗೆ ಬಿಟ್ಟ ವಿಚಾರ ಅಂತೇಳಿ ಕೆಲವು ಚರ್ಚೆಗಳಿದ್ದಾವೆ. ಯಾರಿಗೆ? ರಾಜ್ಯಪಾಲರ ವಿವೇಚನೆಗೆ ಬಿಟ್ಟ ವಿಚಾರ. ಕೆಲವು ಅಂಶಗಳನ್ನು ಅವರು
ಓದಲೂಬಹುದು, ಓದದೇ ಇರಬಹುದು. ಅದು ಆಕ್ಷೇಪಾರ್ಹ ಅನಿಸಿದ್ರೆ ಅದನ್ನು ಅವರು ಮೊಟಕು ಕೂಡ ಗೊಳಿಸಬಹುದು ಅನ್ನುವಂಥ ವಿಚಾರವೂ ಕೂಡ ಇದೆ. ಇದರ ಬಗ್ಗೆ ತಾವು ಹೇಗೆ ನೋಡ್ತಾ ಇದ್ದೀರಿ? ಈ ರೀತಿ ಸಾಧ್ಯತೆಗಳಿದೆಯಾ? ಹೌದು, ಅದು ಮೊಟಕುಗೊಳಿಸೋದಕ್ಕೂ ಅವಕಾಶ ಇದೆ. ಆಕ್ಷೇಪಾರ್ಹ ಪದಗಳಿದ್ದೆ ತಿದ್ದುಪಡಿ ಮಾಡಿ ಅಂತ ಹೇಳೋದಕ್ಕೂ ಅವ್ರ ಅಧಿಕಾರ ಇದೆ. ಆದರೆ ಸದನಕ್ಕೆ ಬರಬೇಕು, ಬಂದು ಅವರು ಸಂಪ್ರದಾಯ ಪ್ರಕಾರ ಒಂದು ಪ್ಯಾರಾ ಅಥವಾ ಒಂದು ಪ್ಯಾರಾ ಓದ್ಬಿಟ್ಟು ಒಂದು ಸೆಂಟೆನ್ಸ್ ಓದಿ ಮತ್ತೆ ಕೊನೆ ಹೋಗೋದಕ್ಕೂ ಅವಕಾಶ ಇದೆ. ಒಂದು ವೇಳೆ ಓದಿಲ್ಲ ಅಂತ ಹೇಳಿದ್ರೆ ಅದು ಸದನದ ನಡವಳಿಕೆ ಒಳಗಡೆ ದಾಖಲಾಗುತ್ತೆ. ಡೀಮ್ ಟು ಹ್ಯಾವ್ ಬೀನ್ ರೆಡ್ ಅಂತ ಹೇಳ್ತೀವಿ. ಇದೇ ಕರ್ನಾಟಕ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಆಗಲೇ. 66ನೇ ಇಸ್ವಿಯಲ್ಲಿ ಆಗಿದೆ ಈ ಥರದ್ದು. ಆಮೇಲೆ ಹಿಂದೆನು ಇತ್ತೀಚಿನ ಒಂದು 10 ದೇಶಕ್ಕೇನು ಸಹ ಈ ಗಲಾಟೆ ಮಾಡಿದ ಸದಸ್ಯರು ಹಾಗೆ ಹೊರಟೋಗಿದ್ದಾರೆ, ನಿರ್ಗಮಿಸಿಬಿಟ್ಟಿದ್ದಾರೆ. ವೇದಿಕೆಯಿಂದ ನೇರವಾಗಿ ನಿರ್ಗಮಿಸಿದ್ದು ಇದೆ ಕರ್ನಾಟಕ ವಿಧಾನಸಭೆಯಲ್ಲಿ. ಬಟ್ ಓದ್ಲೇಬೇಕು, ಓದತಕ್ಕದ್ದು ಅಂತಿದೆ. ಓದದೇ ಇದ್ರೂ ಸಹ ಒಂದು ಪ್ಯಾರಾ ಓದಿ ಮತ್ತೆ ಸ್ಕಿಪ್ ಮಾಡೋದು ಸಹ ಅದು ನಡವಳಿಕೆಗೆ ಸೇರ್ಕೊಂಡ್ಬಿಡುತ್ತೆ. ಅದು ರಾಜ್ಯಪಾಲರ ಭಾಷಣ ಅಂತ ಆಗುತ್ತೆ. ಸರ್, ಈಗ ರಾಜ್ಯಪಾಲರು ಹೇಳ್ತಿರೋ ವಿಚಾರ ನೋಡಿ, ರಾಷ್ಟ್ರಪತಿಗಳ ಅಧೀನದಲ್ಲಿ ನಾನು ಬರೋದ್ರಿಂದಾಗಿ, ರಾಷ್ಟ್ರಪತಿಗಳ ಇದಕ್ಕೆ ಅಂಕಿತ ಹಾಕಿರೋದ್ರಿಂದಾಗಿ ನಾನು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಪ್ರಸ್ತುತ ಸರ್? ಇದಕ್ಕೆ ಎಷ್ಟು ಜೆನ್ಯೂನ್ ಅಂತ? ಇಲ್ಲ, ಅದು ಅವ್ರು ಹೇಳೋದಲ್ಲಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಕೇಂದ್ರ ಸರ್ಕಾರದ ಟೀಕೆ ಮಾಡೋದಾಗ್ಲಿ, ಪಕ್ಷ ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಬಿಟ್ಟು ಉಳಿದಂತೆ ಅವ್ರು ಓದಲೇಬೇಕಾಗುತ್ತೆ. ಒಂದ್ ವೇಳೆ ಓದದೆ ಹಾಗೆ ಸ್ಕಿಪ್ ಮಾಡೋದು ಸಹ ಅದು ಸದನ ನಡವಳಿಕೆ ಭಾಗ ಆಗೇ ಆಗುತ್ತೆ. ನಡವಳಿಕೆ ದಾಖಲೆ ಆಗೇ ಆಗುತ್ತೆ. ಅವ್ರು ಓದದೇ ಇರಲಿ, ಕರೆಕ್ಟ್ ಸರ್. ಇನ್ನೊಂದು ವಿಚಾರ, ಈಗ ತಾವು ಹೇಳ್ದಂಗೆ ಒಂದು ವೇಳೆ ರಾಜ್ಯಪಾಲರು ಏನಾದ್ರೂ ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು ಅಂತೇಳಿ ಆದ್ರೆ ಸರ್, ಈಗ ರಾಜ್ಯ ಸರ್ಕಾರ ಏನಾದ್ರೂ ರಾಜ್ಯಪಾಲರು ಬರದ ಹೊರತು ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಯ್ತು ಅಂತ ಹೇಳಿ ಆದ್ರೆ ಅಲ್ಲಿ ರಾಜ್ಯಪಾಲರ ಹಕ್ಕು ಮತ್ತೆ ಕರ್ತವ್ಯಕ್ಕೆ ಚ್ಯುತಿ ಆಗೋದಿಲ್ವಾ? ರಾಜ್ಯಪಾಲರ ಶೆಲ್ ಅನ್ನೋ ಪದ ಇರುತ್ತೆ, ಅವರು ಬರಲೇಬೇಕು, ಸದನದಲ್ಲಿ ಓದಲೇಬೇಕು. ಆದ್ರೆ ಸದನ ಬಾಯ್ಕಾಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಹಿ ಹ್ಯಾಸ್ ಟು ಕಮ್, ಅವ್ರು ಡಯಾಸಲ್ಲಿ ಬಂದು ಕೂತು ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಯಾವುದೇ ಪರ್ಸನ್ ಸ್ಕಿಪ್ ಮಾಡಿ ಹೋಗೋದಕ್ಕೆ ಅವಕಾಶ ಇದೆ. ಕಡ್ಡಾಯವಾಗಿ ಬರಬೇಕಾಗುತ್ತೆ. ಅವರು ಕೆಲವು ಪರ್ಸನ್ ಬಿಟ್ಟು ಓದ್ಬೋದು, ಅದಕ್ಕೂ ಅವಕಾಶ ನಮ್ಮಲ್ಲಿ. ಕೆಲವು ಮಸೂದೆಗಳಾಗಿರ್ಬೋದು, ಕೆಲವು ತಿದ್ದುಪಡಿಗಳಾಗಿರ್ಬೋದು, ಇದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಇದೊಂದು ವಿಚಾರವಾಗಿ ತಾಳಮೇಳ ಸರಿ ಹೋಗದೆ, ಅಪಸ್ವರಗಳು ಬಂದು ಅಥವಾ ಅದು ಒಂದು ಸಾಮ್ಯವಾಗಿ ನಡೆಯದೆ, ಈ ರೀತಿ ಸಾಧ್ಯತೆಗಳೇನಾದ್ರೂ ಈ ಒಂದು ಇರುಸುಮುರುಸು ಕಾರಣ ಆಗ್ಬಹುದಾ, ಹೇಗೆ ಅಂತ? ಆ ರೀತಿಯಾದ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಕೊಟ್ಟಾಗುತ್ತೆ. ರಾಜ್ಯಪಾಲರು ಕರ್ತವ್ಯ ಬರಬೇಕು, ಸದನಕ್ಕೆ ಬಂದು ಅದು ಭಾಷಣ ಪ್ರಾರಂಭ ಮಾಡಬೇಕು. ಬೇಕಾದ್ರೆ ಮೊಟಕುಗೊಳಿಸಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅವರು ಮೊಟಕುಗೊಳಿಸೋದು ಸಹ ಅದು ಸದನದ ನಡವಳಿಕೆ ಭಾಗ ಆಗೇ ಆಗುತ್ತೆ. ಬಟ್ ಅವರು ಬರದೇ ಇರೋದು ತಪ್ಪಾಗ್ತದೆ. ಬರದೇ ಇರೋದು ತಪ್ಪಾಗುತ್ತೆ, ಬರ್ಬೇಕಾಗುತ್ತೆ. ಬಂದು ಹೋಗ್ಬೇಕು. ಕೇರಳದಲ್ಲಿ ಅರ್ಲೇಕರ್ ಅವರು ಕೆಲವು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ ಸರ್, ಥ್ಯಾಂಕ್ ಯು. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂಥ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂಥ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂಥ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ, ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತ ಈ ಜಿ ರಾಮ್ಜಿ ಯೋಜನೆ, ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ.
ಕೃಷಿ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯತಿಗಳ ಅಧಿಕಾರವನ್ನು ಕಿತ್ಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡ ಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಭಾಷಣವನ್ನ ತಿರಸ್ಕರಿಸುವಂತಹ ವಿವೇಚನಾ ಅಧಿಕಾರ ಅದು ರಾಜ್ಯಪಾಲರಿಗೆ ಇದೆ. ಆಕ್ಷೇಪಾರ್ಹ ವಿಚಾರಗಳನ್ನು ಸ್ವೀಕಾರ ಮಾಡಲು ಸಾಧ್ಯವಲ್ಲದ ವಿಚಾರಗಳನ್ನು ರಾಜ್ಯಪಾಲರು ಓದದೇ ಇರಲು ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಅವರಿಗೆ ಪಾಸಿಬಲ್ ಇದೆ, ಆಕ್ಷೇಪಾರ್ಹ ಅಂಶಗಳನ್ನು ಅವರು ಮಾತನಾಡದೇ ಇರೋದಕ್ಕೆ ಅವರಿಗೆ ಅಧಿಕಾರ ಇದೆ, ಅವರ ವಿವೇಚನಾ ಅಧಿಕಾರವನ್ನು ಬಳಸಬಹುದು ಅಂತೇಳಿ ಹೇಳಿದ್ದಾರೆ. ಸಂವಿಧಾನದ ವಿಧಿ 163ರ ಪ್ರಕಾರ ಭಾಷಣ ಕಡ್ಡಾಯವಲ್ಲ. ಸರ್ಕಾರ ಹೇಳಿದ ಭಾಷಣವನ್ನೇ ಮಾಡಬೇಕು ಅನ್ನೋದು ಕೂಡ ಕಡ್ಡಾಯ ಏನೂ ಅಲ್ಲ. ಸರ್ಕಾರ ತನ್ನ ಹಠಮಾರಿತನವನ್ನು ಬದಲಿಸಲಿ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್, ಇದೇ ಮೊದಲ ಬಾಗಿ ಕರ್ನಾಟಕದಲ್ಲಿ ರಾಜ್ಯಪಾಲರೊಬ್ಬರು ನಾನು ಭಾಗಿಯಾಗಲ್ಲ ಅನ್ನುವಂಥದ್ದು. ಸೊ ತಾವು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರಿ ಈ ಒಂದು VBG ರಾಮ್ಜಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಡುವಂಥ ಭಾಷಣವನ್ನು ತಾವು ಮಾಡಬಾರ್ದು, ಮಾತನಾಡಬಾರ್ದು ಅನ್ನೋಂಥದ್ದು. ನೋಡಿ, ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಗೌರವದ ಸಾಂವಿಧಾನಿಕ ಸ್ಥಾನ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗಿರುವಂಥ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಆ ಸೇತುವೆಗೆ ಕೊಡ್ಲಿ ಪೆಟ್ಟು ಹಾಕ್ಬಿಟ್ಟಿದ್ದಾರೆ. ಸಂವಿಧಾನದ ವಿಧಿ 175 ಪ್ರಕಾರ ರಾಜ್ಯಪಾಲರು ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ಅವ್ರಿಗಿದ್ದೇ ಇದೆ. ಅದರ ಪ್ರಕಾರ ಅವರು ಭಾಷಣ ಮಾಡಬೇಕು. ಅದು ಒಂದು ಇದರ ಪ್ರಕಾರ. ಆದರೆ ಸಂವಿಧಾನದ 176ರ ವಿಧಿ ಅನ್ವಯ ಇವರು ಏನೇ ಬರ್ಕೊಟ್ರು ಹೇಳಬೇಕು ಅಂತ ಏನಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇರುವಂಥ ವಿಚಾರಗಳಿರ್ಬೋದು, ಅಥವಾ ಅಸಹ್ಯ ಭಾಷೆಗಳಿರ್ಬೋದು, ಅಥವಾ ವ್ಯಕ್ತಿಗತ ನಿಂದನೆಗಳಿರ್ಬೋದು. ಈ ಥರದನ್ನು ರಾಜ್ಯ ಸರ್ಕಾರ ದ್ವೇಷದಿಂದ ಬರ್ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲ ಮಹಾರಾಜರುಗಳಿದ್ದರಲ್ಲ, ಅವರೇ ಗವರ್ನರ್ ಆಗಿದ್ದರು. ನಾರ್ಮಲಿ ನಮ್ಮ ಇಲ್ಲಿಗೂ ಮೈಸೂರು ಮಹಾರಾಜರೇ ಬರ್ತಾಯಿದ್ರು. ಅವ್ರಿಗೆ ಮಹಾರಾಜರ ಒಂದು ಪದವಿಯನ್ನು ನೋಡಿದ ಮೇಲೆ ಇಲ್ಲಿ ಬಂದು ಅವ್ರಿಗೆ ಪೂರ್ತಿ ಗಂಟೆಗಟ್ಟಲೆ ಭಾಷಣ ಓದೋಕ್ಕಾಗಲ್ಲ. ಅವ್ರು ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಮಾತ್ರ ಓದೋರು ಅಷ್ಟೇ. ಅದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನು ಸ್ಪಷ್ಟವಾಗಿದೆ, ನಾವು ಗವರ್ನರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ ಅನ್ನೋ ಸ್ಪಷ್ಟವಾಗಿದೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ವೇದಿಕೆಯೂ ಕೂಡ ಸಿದ್ಧವಾಗಿದೆ. ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾವೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಇಂದಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸಜ್ಜಾದ ಬಿಜೆಪಿ. ಇಂದಿನ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಜಟಾಪಟಿಗೆ ವೇದಿಕೆ ಸಿದ್ಧವಾಗಿದೆ. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಕೇಸರಿ ಸೇನೆ ಸಜ್ಜಾಗಿದೆ. ವಿಪಕ್ಷಕ್ಕೆ ಟಕ್ಕರ್ ಕೊಡಲು ಆಡಳಿತ ಪಕ್ಷ ಪ್ರತ್ಯಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹಾಗಾದರೆ ಬಿಜೆಪಿ ನಾಯಕರ ಕೈಯಲ್ಲಿರುವಂತಹ ಅಸ್ತ್ರಗಳು ಏನಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ, ಕಾಂಗ್ರೆಸ್ ಅಸ್ತ್ರ, ಬಿಜೆಪಿ ಪ್ರತ್ಯಾಸ್ತ್ರ. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಬಿಜೆಪಿ ಸಜ್ಜುವಾಗಿದೆ. ವಿವಿಧ ಇಲಾಖೆಯ ಭ್ರಷ್ಟಾಚಾರ ಪ್ರಸ್ತಾಪಕ್ಕೆ ಪ್ಲಾನ್ ಮಾಡಿದೆ.
ಅಬಕಾರಿ ಇಲಾಖೆ ಲಂಚಾವತಾರ ಬಾಣ ಪ್ರಯೋಗಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲು ನಿರ್ಧಾರ ಮಾಡಿದೆ. ವಲಸಿಗರಿಗೆ ಮನೆ ಹಂಚಿಕೆ ವಿಚಾರ ಪ್ರಸ್ತಾಪಕ್ಕೆ ಕೇಸರಿ ಸೇನೆ ತಯಾರಿ ಮಾಡಿಕೊಂಡಿದೆ. ಕಾನೂನು ಸುವ್ಯವಸ್ಥೆ ಕುರಿತು ಪ್ರಸ್ತಾಪಿಸಲು ಪ್ಲಾನ್ ನಡೆಸಿದೆ. ಡ್ರಗ್ಸ್ ಮಾಫಿಯಾ ವಿಚಾರ ಪ್ರಸ್ತಾಪಿಸಿ ತರಾಟೆ ತೆಗೆದುಕೊಳ್ಳಲು ತಯಾರಿ ನಡೆಸಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ದಬ್ಬಾಳಿಕೆ ಬಗ್ಗೆ ಪ್ರಸ್ತಾಪಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಎಂಬ ವಿಚಾರ ಮುಂದಿಟ್ಟುಕೊಂಡು ತಂತ್ರಗಾರಿಕೆ ನಡೆಸಲಿದೆ. ಆರೋಪಿ ರಾಜೀವ್ ಗೌಡ ಬಂಧನಕ್ಕೆ ಪಟ್ಟು ಹಿಡಿಯಲು ಬಿಜೆಪಿ ನಿರ್ಧರಿಸಿದೆ. ವಿಪಕ್ಷಗಳ ಆರೋಪಕ್ಕೆ ದಾಖಲೆಗಳ ಸಮೇತ ಕೌಂಟರ್ ಕೊಡೋಕೆ ಸರ್ಕಾರ ಪ್ರತಿತಂತ್ರ ರೂಪಿಸಿದೆ. ಬಿಜೆಪಿ ಅವಧಿಯಲ್ಲಾದ ಹಗರಣಗಳ ಮೇಲೆ ಬೆಳಕನ್ನು ಚೆಲ್ಲಿ ಟಕ್ಕರ್ ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಬಾರಿಯ ಜಂಟಿ ಅಧಿವೇಶನ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗುವ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಮೊದಲ ದಿನದ ಅಧಿವೇಶನ. ಇವತ್ತು ವಿಪಕ್ಷಗಳು ಮತ್ತು ಸರ್ಕಾರದ ನಡುವೆ ವಾಕ್ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತಯಾರಿಗಳನ್ನು ಮಾಡಿಕೊಂಡಿದ್ದಾವೆ ವಿಪಕ್ಷಗಳು. ಇವತ್ತು ಹೇಗೆ ಕಳೆಗಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಕಲೀಗ ಹನುಮಂತು ಈಗ ಇವತ್ತಿನ ವಿಧಾನಮಂಡಲದ ಅಧಿವೇಶನ ಇವತ್ತು ಏನೇನಾಗ್ಬೋದು, ವಿಪಕ್ಷಗಳು ಹೇಗೆ ಸರ್ಕಾರವನ್ನು ಕಟ್ಟಿ ಹಾಕಬಹುದು, ಹಾಗೆ ರಾಜ್ಯಪಾಲರ ಭಾಷಣ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹನುಮಂತು, ವಾಟ್ ಎಕ್ಸಾಕ್ಟ್ಲಿ ಈಗ ಏನು ಚರ್ಚೆ ವಿಧಾನಮಂಡಲದ ಅಧಿವೇಶನದಲ್ಲಿ? ಈ ಬಾರಿಯ ಸ್ವಾರಸ್ಯಕರವಾದಂಥ ಚರ್ಚೆ ಏನಾಗಬೇಕು, ಆದರೆ ಏನಕ್ಕೆಲ್ಲ ಸಾಕ್ಷಿ ಆಗ್ಬೋದು ಅಂತ ತಮಗನ್ಸುತ್ತೆ? ರಂಜಿತ್, ಪ್ರತಿ ಬಾರಿ ಕೂಡ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಲಿಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯ ತಯಾರಿಗಳು ಶುರು ಮಾಡ್ತಿತ್ತು. ಅದರಲ್ಲೂ ಕೂಡ ಪ್ರಾರಂಭದ ಅಧಿವೇಶನ ಕೊನೆ ದಿನಗಳಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಆದ್ರೆ ಈ ವರ್ಷದ ಮೊದಲ ಜಂಟಿ ಅಧಿವೇಶನದ ವರ್ಷದ ಮೊದಲ ಅಧಿವೇಶನವನ್ನ ರಾಜ್ಯಪಾಲರು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು, ಭಾಷಣವನ್ನ ಮಾಡಬೇಕಾಗಿತ್ತು. ಈಗ ರಾಜಕೀಯ ಇಕ್ಕಟ್ಟಿನಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದೇಳಿದ್ರೆ ರಾಜ್ಯ ಸರ್ಕಾರ ಮನರೇಗಾ ಯೋಜನೆಯನ್ನ ಪರವಾಗಿ ಮತ್ತೆ ವಿ.ವಿ.ಜಿ. ರಾಮ್ಜಿ ಬಿಲ್ ಅನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಮತ್ತೆ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಪ್ರಯತ್ನ ಏನ್ ಮಾಡ್ತಾ ಇದೆ. ಈ ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ರಾಜ್ಯಪಾಲರು ಭಾಷಣ ಮಾಡೋಕೆ ಬರ್ತಾರೆ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿಯೇ ಇರುವಂತದ್ದು. ಯಾಕೆಂತಂದ್ರೆ ತಮ್ಮ ನಿರ್ಧಾರವನ್ನ 10 ಕಾಲಿಗೆ ನಾನು ತಿಳಿಸ್ತೇನೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯಪಾಲರು ಬಂದೇ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಬರಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಸರ್ಕಾರ ಮಾಡ್ಕೊಂಡಿದೆ. ಒಂದ್ ಕಡೆಗೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಕಾನೂನು ಸಂಸದೀಯ ಸಚಿವರ ನಿವಾಸದಲ್ಲೂ ಕೂಡ ಈಗ ವಕೀಲರ ಜೊತೆಗೆ ಒಂದಷ್ಟು ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯ ತಯಾರಿಗಳನ್ನ ಸರ್ಕಾರ ಮಾಡಿಕೊಂಡಿದೆ. ಇದರ ನಡುವೆ ರಾಜ್ಯಪಾಲರ ಭಾಷಣಕ್ಕೆ ಏನಾದ್ರೂ ಮೊಟಕುಗೊಂಡ್ರೆ ಅಥವಾ ಅವರೇನಾದ್ರೂ ಭಾಷಣ ಮಾಡದೆ ಹೋದ್ರೆ ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಕೂಡ ಇದು ರಾಜ್ಯಪಾಲರ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆ ಅನ್ನುವಂತ ಟೀಕೆಗಳನ್ನು ಸಹಜವಾಗಿಯೇ ಮಾಡುತ್ತೆ. ಅದರ ಜೊತೆಗೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಒಂದಷ್ಟು ವೈಫಲ್ಯಗಳೇನಿದಾವೆ ಆ ವೈಫಲ್ಯಗಳನ್ನು ಕೂಡ ತೆರೆದಿಡುವಂತ ಪ್ರಯತ್ನವನ್ನು ಮಾಡಬಹುದು. ಅಬಕಾರಿ ಇಲಾಖೆಯ ಅಕ್ರಮದ ಬಗ್ಗೆನೂ ಕೂಡ ಇವತ್ತು ಅಧಿವೇಶನಗಳಲ್ಲಿ ಒಂದಷ್ಟು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಷ್ಟು ಕಾಳಗ, ರಾಜಕೀಯ ಜಟಾಪಟಿ ಜೋರಾಗೇ ನಡೆಯುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಶಿಡ್ಲಘಟ್ಟದ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. 2 FIR ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್.
ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜುಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜುಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜುಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನ ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಧಮಕಿ ವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ದಿನದಿಂದ ದಿನಕ್ಕೆ ಹೊಸ ಕೌತುಕಗಳು ಹೊರ ಬರ್ತಾ ಇದೆ. ಅದರ ಜೊತೆಗೆ ಪ್ರತಿನಿತ್ಯ ಸಿಗ್ತಾ ಇರುವಂತ ಕೆಲವೊಂದಿಷ್ಟು ಪ್ರಾಚ್ಯ ವಸ್ತುಗಳಿಂದ ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ಸದ್ಯಕ್ಕೆ ಪತ್ತೆಯಾಗಿರುವಂತಹ ನಾಗರ ಕಲ್ಲು ಸಾಕಷ್ಟು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಲಕ್ಕುಂಡಿಯಲ್ಲಿ ಇಂದು 7ನೇ ದಿನದ ಉತ್ಖನನ. ನಾಗರಕಲ್ಲು ಗೋಚರದ ಹಿಂದೆ ಅಡಗಿದೆಯಾ ರಹಸ್ಯ? ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಕ್ಷಣಕ್ಕೊಂದು ರಹಸ್ಯ ಬಯಲಾಗ್ತಾ ಇದೆ. ಪುರಾತತ್ವ ಇಲಾಖೆ ಶೋಧದ ವೇಳೆ ನಾಗರಹಾವಿನ ಚಿತ್ರವಿರುವಂತಹ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಪದೇ ಪದೇ ನಾಗರಕಲ್ಲು ಗೋಚರ ಆಗ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ನಿಧಿಯನ್ನ ಹಾವುಗಳು ಕಾಯ್ತಾ ಇವೆಯಾ ಎಂಬ ಅನುಮಾನ ಮೂಡ್ತಾ ಇದೆ. ಪಾನಿ ಪೀಠದ ಮೇಲೆ ಸುಖಾಸನದಲ್ಲಿ ಕುಳಿತುಕೊಂಡಿರುವಂತಹ ಗರುಡ ಇದ್ದು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದ ಪೀಠ ಇರಬಹುದಾ ಎಂಬ ಅನುಮಾನ ಮೂಡ್ತಾ ಇದೆ. ಇದು ಕೇಶವಾದಿತ್ಯ ಅಥವಾ ವಿಷ್ಣು ದೇವರ ಪೀಠ ಆಗಿರಬಹುದೆಂದು ಪುರಾತತ್ವ ತಜ್ಞರು ಅಂದಾಜು ಮಾಡಿದ್ದಾರೆ. 12 ಮತ್ತು 13ನೇ ಶತಮಾನದ ಪೀಠವಾಗಿರುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಮತ್ತೊಂದು ಅಚ್ಚರಿ ಏನಪ್ಪಾ ಅಂದ್ರೆ ದೇವಾಲಯದ ಆವರಣದಲ್ಲೇ ಮೂಳೆಗಳ ಚೂರುಗಳು ಕೂಡ ಪತ್ತೆಯಾಗಿವೆ. ಇವು ಮಾನವ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇದೆ. ಇಷ್ಟೇ ಅಲ್ಲ, ಸುಟ್ಟ ಮಡಿಕೆಯ ಕುಂಟೆ ಬಿಲ್ಲೆ ಕೂಡ ಪತ್ತೆಯಾಗಿದೆ. ಇದು ಪುರಾತನ ಕಾಲದ ಆಟದ ಬಿಲ್ಲೆ ಇರಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ಖನನ ಸ್ಥಳಕ್ಕೆ ಯಾಕೆ ಬಂತು ವಾನರ ಸೈನ್ಯ? ಉತ್ಖನನ ನಡೆಯುವ ವೇಳೆ ವಾನರ ಸೈನ್ಯ ಬಂದಿರೋದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇಂದು 7ನೇ ದಿನದ ಉತ್ಖನನ ನಡೆಯಲಿದೆ. ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಕೂಡ ಇದೆಯಂತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.